ಈಗಷ್ಟೇ ಸಿದ್ದರಾಮಯ್ಯ ಹೇಳಿದ್ದಾರೆ ಬಿಜೆಪಿ ಜೆಡಿಎಸ್ನವರಿಗೆ ಸುಳ್ಳು ಹೇಳೋದು ಚಾಲಿ, ಹಾಗಾಗಿ ಸಮರ್ಥವಾಗಿ ನಾವು ಎದುರಿಸ್ತೀವಿ ಅಂತ ಹೇಳಿದ್ದಾರೆ ಸದನದಲ್ಲಿ. ಅವ್ರೊಬ್ಬರೇ ಸತ್ಯ ಹರಿಶ್ಚಂದ್ರ ಈ ರಾಜ್ಯದಲ್ಲಿ, ಅವ್ರು ಬಿಟ್ಟರೆ ಸತ್ಯ ಹರಿಶ್ಚಂದ್ರ ಇಲ್ಲ. ಸತ್ಯ ಹರಿಶ್ಚಂದ್ರ ಹೋಗ್ಬೇಕಾದ್ರೆ ಕಾಡಿಗೆ ಸಿದ್ದರಾಮಯ್ಯನ ಉಂಡಿ ಮೇಲೆ ಹೋಗಿದ್ದು. ಸಿದ್ದರಾಮಯ್ಯನವರು ಪಾಪ ಅವ್ರೊಬ್ಬರೇ ಈ ರಾಜ್ಯ ಸತ್ಯ ಹರಿಶ್ಚಂದ್ರ ಇದ್ರು, ನಾವೆಲ್ಲ ಸುಳ್ಳುಗಾರ. ಈಗ ಅವ್ರು ಯಾಕೆ ಹೇಳ್ತಾ ಇದ್ದಾರೆ ಸುಳ್ಳು ಹೇಳ್ತಾ ಇದ್ದಾರೆ ಅಂದ್ರೆ, ಡಿ ಕೆ ಯಾಕೆ ಹೇಳ್ತಾರೆ ಸತ್ಯವೇ ನಮ್ಮ ತಾಯಿ ತಂದೆ ಅಂತ ಅವ್ರು ಯಾಕೆ ಹೇಳ್ತಾ ಇದ್ದಾರೆ? ಮತ್ತೆ ಮಾತು ಕೊಟ್ಟಿರೋ ಪ್ರಕಾರ ನಡ್ಕೊಳ್ಳಿ ಅಂತ ಟ್ವೀಟ್ ಯಾಕೆ ಮಾಡ್ತಾ ಇದ್ದಾರೆ? ಸುಳ್ಳು ಹೇಳ್ತಾ ಇರೋರು ಸಿದ್ದರಾಮಯ್ಯ ಅಂತ ಜಗಜ್ಜಾರ ಅವ್ರ ಪಾರ್ಟಿಯವರು ಹೇಳ್ತಾ ಇದಾರಲ್ಲ, ನಾವಲ್ಲ. ಎಲ್ಲ MLA ವರ್ಲ್ಡ್ ಈಸ್ ವರ್ಲ್ಡ್ ಪವರ್ ಅಂತೆ. ಮತ್ತೆ ಯಾಕೆ ಸಿದ್ದರಾಮಯ್ಯನ್ಗೆ ಮಾತು ತಪ್ಪಿದ ಅಂತ ಯಾರು ಹೇಳ್ತಾ ಇರೋದು? ಅವ್ರ ಪಾರ್ಟಿಯವರು ಹೇಳ್ತಾ ಇರೋದು, ಬಿಜೆಪಿ JDS ಅಲ್ಲ, ಕಾಂಗ್ರೆಸ್ ಅವರ ಎಲ್ಲ MLAಗಳು ಹೇಳ್ತಾ ಇದ್ದಾರೆ ಮಾತು ತಪ್ಪಿದ ಮುಖ್ಯಮಂತ್ರಿ. 28 ದೂರ ಇದೆ, ಬನ್ನಿ ನೋಡೋಣ. ಬಿಹಾರದಲ್ಲಿ ಲಲ್ಲು ಪ್ರಸಾದ್ ಅವ್ರ ಮಗ ತೇಜಸ್ವಿ ಯಾದವ್ 18ನೇ ತಾರೀಕು ಓದ್ ತಗೋತೀನಿ ಅಂತ ಹೇಳಿ ಮೊದಲೇ ಘೋಷಣೆ ಮಾಡಿಬಿಟ್ರು. ಈ ಸಲ ನಮ್ಮದೇ ಸರ್ಕಾರ 18ನೇ ತಾರೀಕು ಓದ್ಗೂ ಡೇಟ್ನು ತೀರ್ಮಾನ ಮಾಡಿದ್ದೀನಿ ಅಂತ ಹೇಳೋದು. ಅದೇ ಥರ ಇವರು ಪಾಪ ಯಾವುದೋ ಭ್ರಮಾಲೋಕದಲ್ಲಿ ಏನು ಕಳೆದ 2.5 ವರ್ಷ ರಾಜ್ಯದ ಅಭಿವೃದ್ಧಿ ಮಾಡಿ ಜನ ಅಯ್ಯೋ ಮತ್ತೆ ಚುನಾವಣೆ ಬಂದರೆ ಇವ್ರನ್ನೇ ಗೆಲ್ಲಿಸಬೇಕು ಅಂತ ಕಾಯ್ತಾವ್ರೆ. ಅದಕ್ಕೆ ಅವ್ರು ಅಂಬಿಡ್ತಲ್ಲ ಅದ್ರ ಬಗ್ಗೆನೂ ಚರ್ಚೆ ಮಾಡಿದ್ದೀವಿ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ ಆದಷ್ಟು ನಾವು ಒಂದು ಸಮನ್ವಯ ಸಮಿತಿ ಮುಖಾಂತರವೇ ಎಲ್ಲ ಜಿಲ್ಲೆನಲ್ಲೂ ಒಂದು ಕೋಆರ್ಡಿನೇಷನ್ ತರಬೇಕು ಅಂತಕ್ಕಂಥದ್ದಕ್ಕೂ ಚರ್ಚೆ ಮಾಡಿದ್ದೀವಿ. ಬೆಳಗಾವಿ ಅಧಿವೇಶನದ ನಂತರ ನಾವು ಕೂತು ಎರಡೂ ಪಕ್ಷಗಳು ತೀರ್ಮಾನ ಮಾಡಿದ್ವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.